ತಿಳಿತು ಎಲ್ಲನೂ ತಿಳಿತು. ಇದರಿಂದ ಮನಸ್ಸಿಗೆ ಶಾಂತ ಆಗ್ತದೆ, ಸಮಾಧಾನ ಆಗ್ತದೆ. ಯಾವಾಗ ಸತ್ಸಂಗ ಬರ್ಬೇಕು ಅನ್ನಿಸ್ತದೆ, ಎಲ್ಲ ಸತ್ಸಂಗ ಹೋಗ್ತೇವ್ರಿ. ಆದರೆ ಇದರಂಗ ಜ್ಞಾನ ಭಾಳ ಅರ್ಥಪೂರ್ಣವಾದ ಜ್ಞಾನ ಆಗ್ತದೆ. ಈ ಜ್ಞಾನದಂತೂ ಮಾತಾಡೋದಾಗ ಹೆಚ್ಚಾಗಿ ನಾವು ಮುಂದಿನ ಕಾರ್ಯಕ್ರಮ ಅವರನ್ನು ಉದ್ದೇಶಿಸಿ ಎಲ್ಲರಿಗೂ ಹೇಳ್ತೀನಿ, ಸುತ್ತಲ ಮಠದಾಗೆ ಹತ್ತಂದ್ರೆ ಸುತ್ತಲ ಮಠ ಇರ್ತಾ ಇಲ್ಲ ಅಂದ್ರೆ ಅದು ಪ್ರಸಾದ. ನಮ್ಮ ಮನೆಯಿಂದ ಏನದ ಅದು ಊಟ. ದುಡಿಲಾರದೆ ಉಣೋದು ಕೂಡಂತ, ದುಡಿದು ಪ್ರಸಾದ. ಹಂಗ ಅದು ಊಟ ಬೇರೆ, ಪ್ರಸಾದ ಬೇರೆ, ಕೂಡು ಬೇರೆ. ಇವರ ಮೂರು ನಮನೆ ಇದಾವ. ಡಿ ಪಾಟೀಲ್ ಅಮ್ಮವ್ರದ್ದು ಅವ್ರನ್ನ ಸ್ವಲ್ಪ ವಿಸ್ತಾರ ಮಾಡಿ ತಿಳಿಸ್ಲಿ ಅಂತ ನಮ್ಮ ಅಭಿಪ್ರಾಯ. ಎಲ್ಲರಿಗೆ ನಮಸ್ಕಾರ. ಈ ಸುತ್ತಲ ಮಠಕ್ಕೆ ನಾವು 2024 ಬಂದಿದ್ದೇವೆ. ಅವಾಗ ಉಪನ್ಯಾಸಕರು ಭಾಳ ಜನ, 4-5 ಜನ ಉಪನ್ಯಾಸಕರಿದ್ರು. ಈ ಸಲ ಇಬ್ಬರೇ ಉಪನ್ಯಾಸಕರು ಇದ್ದರಿಂದ ಇದು ವಿಷಯನೂ ಬಹಳ ಇದು ವಿಸ್ತಾರ ಇತ್ತು. ಉಪನ್ಯಾಸಕರ ಕೊರತೆ ಇತ್ತು. ಅದರಿಂದ ಪಂಚೀಕರಣ ಪೂರ್ಣ ತಿಳ್ಕೊಂಡವ್ರಿಗೆ ಅಷ್ಟೇ ಸ್ವಲ್ಪ ಅರ್ಥ ಆಗೈತಿ. ಪಂಚೀಕರಣ ಏನು ಬರ್ಬೇಕಲ್ಲ ಅದಕ್ಕೂ ಸ್ವಲ್ಪ ಅರ್ಥ ಆಗೈತಿ. ವಿಷಯ ಭಾಳ ವಿಸ್ತಾರ ಇರೋದ್ರಿಂದ ನಮಗೂ ಇದು ವಿಚಾರ ಚಿಂತನೆ ಏನು ಸ್ವಲ್ಪ ತಿಳಿತು. ಅಲ್ಲಿ ಪ್ರಸಾದದ ವ್ಯವಸ್ಥೆ ಅದನ್ನೆಲ್ಲ ನೋಡಿ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದ್ರಿಂದ ಅವರಲ್ಲಿ ಎಷ್ಟು ವಿನಯ ಸಹನೆ ಐತಲ್ಲ, ಆ ಗುಣಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಳಕ್ ಹೋಗ್ಬೇಕು. ಅಲ್ಲಿ ಎಲ್ಲ ಶ್ರೀಗಳು ಎಲ್ಲರಿಗೆ ನೋಡಿ ಏನ್ ಅನಿಸ್ತಿತ್ತು ಅಂದ್ರೆ ಸ್ವಾಮಿ ಮೊದಲ ಅವಕಾಶ ಕೊಡ್ಬೇಕಿತ್ತು. ಅವಕಾಶ ಮೊದಲು ನಾವೇ ಹೋಗ್ತಿದ್ವಿ. ಯಾಕೆ ಆಗ್ತದಂದ್ರೆ ಎಲ್ಲರಿಗೂ ಒಂದೇ ಟೈಮ್ ಕೊಡೋದ್ರಿಂದ ಮುಂದಿನ ಟೈಮ್ ನಾವು ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ನಮ್ಮಂದೆಲ್ಲ ಏನ್ ಮಾಡ್ತಿದ್ದೇವೆ ಆಗಿತ್ತು. ಇದನ್ನ ನೋಡ್ಕೊಂಡು ನಾವು ಮುಂದಿನ ಸಾರಿ ಒಡಲಿನ ಒಡೆಯಾಗಿ ಜೀವನ ತಾಯಿ ಒಡಲಿನ ಒಡೆಯಾಗಿ ಜೀವನ ಮೂಡಿ ಬಂದ ಚೇತನ ತಾಳಲೆಂದು ಅನುದಿನ ಮೂಡಿ ಬಂದ ಚೇತನ ತಾಳಲೆಂದು ಅನುದಿನ
ಕುಣಿ ಕುಣಿದು ಬೆಳೆಯುವ ಸೊಗಸಿನ ತಾಳವಿರು ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ತಾಳವಿರು ಮುಂದೆ ಯೌವನ ಮರುಳೇ ಬಂಧನ ಎಲ್ಲೆಲ್ಲೂ ಹೊಸ ಜೀವನ ಎಲ್ಲೆಲ್ಲೂ ಹೊಸ ಜೀವನ ಜತೆಯದು ದೊರೆತಾಗ ಜತೆಯದು ದೊರೆತಾಗ ಮೈ ಮನ ಮರೆತಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಆಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ಅವರೇ ಹೇಳ್ತಾರೆ. ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ ಬೇಕಾದಾಗ ರೊಕ್ಕ ಗೋವಿಂದ ಅಜ್ಜ ಇರಾಕ ಪಕ್ಕ ಇನ್ನೆಲ್ಲಿ ನಮಗ ದುಃಖ ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ ಬೇಕಾದಾಗ ರೊಕ್ಕ ಗೋವಿಂದ ಅಜ್ಜ ಇರಾಕ ಪಕ್ಕ ಇನ್ನೆಲ್ಲಿ ನಮಗ ದುಃಖ ಮಾಯದ ಸಂಸಾರ ಸಂತೆ ಒಳಗ ಕಾಯವ ನಂಬಿ ಕೆಡಬೇಡ ಕಣ್ಣಾಗ ದುಡಿದು ಗಳಿಸಿದ ರೊಕ್ಕ ರೂಪಾಯಿ ಕೊನೆಗೆ ಬಾರದು ಒಂದು ಕಾಸಿನ ರೂಪಾಯಿ ಸದ್ಗುರು ಪಾದವ ನಂಬು ನೀ ಚೊಕ್ಕ ಸಿಗತಾವ ಮುಕ್ತಿಯ ಹಾದಿಯ ರೊಕ್ಕ ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ ಬೇಕಾದಾಗ ರೊಕ್ಕ ಗೋವಿಂದ ಅಜ್ಜ ಇರಾಕ ಪಕ್ಕ ಇನ್ನೆಲ್ಲಿ ನಮಗ ದುಃಖ ಅಂತರಂಗದ ಕಸವನ್ನ ತೊಳೆಯುತ್ತ ಜ್ಞಾನದ ದೀಪವ ಮನೆಯೊಳು ಹಚ್ಚುತ್ತ ದುಷ್ಟ ಬುದ್ಧಿಯ ದೂರವ ತಳ್ಳುತ್ತ ಸತ್ಯದ ಹಾದಿಯ ಹಿಡಿದು ನೀನಲ್ಲು ಗುರುವಿನ ನಾಮವೇ ಪರಮ ಸುಖ ದಾಟಿಸುತ್ತಾನ ನಿನ್ನ ಭವದ ಚೊಕ್ಕ ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ ಬೇಕಾದಾಗ ರೊಕ್ಕ ಗೋವಿಂದ ಅಜ್ಜ ಇರಾಕ ಪಕ್ಕ ಇನ್ನೆಲ್ಲಿ ನಮಗ ದುಃಖ
ಜ್ಯೋತಿಯ ಜಗದೊಳು ಬೆಳಗಿಸು. ಬಂದ ದಾರಿಯ ಮರೆಯಬೇಡ ನೀನು, ನಿನ್ನೊಳಗಿರುವ ದೇವನ ಕಾಣು. ಗುರು ತೋರಿದ ಕರುಣೆ ಹೊಕ್ಕ, ಕೆಡದಂತೆ ಕಾಯ್ತಾನ ತಕ್ಕ ತಕ್ಕ. ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ, ಬೇಕಾದಾಗ ರೊಕ್ಕ. ಗೋವಿಂದ ಅಜ್ಜ ಇರಾಕ ಪಕ್ಕ, ಇನ್ನೆಲ್ಲಿ ನಮಗ ದುಃಖ. ಕಣ್ಣಿಗೆ ಕಾಣದ ಮಾಯದ ಜಗವಿದು, ನಂಬಿದ ಭಕ್ತರ ಕಾಯುವ ಕೈದು. ಶರೀಫನ ಹೃದಯದ ಹರಕೆಯು ಹಬ್ಬಿಸಿ, ಜ್ಞಾನದ ಬೆಳಕನು ಒಳಗಣ್ಣಲಿ ಮೂಡಿಸಿ. ಶಿಶುನಾಳಧೀಶನ ನಿಜ ನುಡಿದು ಅಕ್ಕ, ನಂಬಿದವರ ಬಾಳು ಎಂದಿಗೂ ಗಟ್ಟಿ ಪಕ್ಕ. ಪುಣ್ಯದ ಲೆಕ್ಕ ಮಾಡಿರೆ ಅಕ್ಕ, ಬೇಕಾದಾಗ ರೊಕ್ಕ. ಗೋವಿಂದ ಅಜ್ಜ ಇರಾಕ ಪಕ್ಕ, ಇನ್ನೆಲ್ಲಿ ನಮಗ ದುಃಖ. ವಿಷ್ಣು ಕೂರ್ಮಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ಮತ್ಸ್ಯಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ವರಾಹಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ವಾಮನವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ನರಸಿಂಹ ಅವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ಪರಶುರಾಮ ಅವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ಸ್ವಚ್ಛವಾಗಿ ಒಡೆದ ಹೇಳರಿ ಪಂಡಿತರು, ನೀವು ಮಾಡಬ್ಯಾಡರಿ ಗುಳುಗುಳು. ಸ್ವಚ್ಛವಾಗಿ ಒಡೆದ ಹೇಳರಿ ಪಂಡಿತರು, ಮಾಡಬ್ಯಾಡರಿ ನೀವು ಗುಳುಗುಳು. ಮೊದಲ ಜ್ಞಾನ ಮಾಡಿಕೊ ಮನದೋಳ್, ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸೋ ಬವದೋಳ್, ಬಾಳ ಸರಳ ಇದು. ನಾಳೆ ನಾಡದು ಎನ್ನದೇ ಮಾತ್ಮರ ಸಂಗ ಮಾಡಿಕೋ, ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ. ಹೊತ್ತು ಮಧ್ಯೆ ಸಿಗುವುದಿಲ್ಲ, ಮೊದಲ ಜ್ಞಾನ ಮಾಡಿಕೊ ಮನದೋಳ್, ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸುವವದೋಳ್, ಬಾಳ ಸರಳ ಇದು. ನಾಳೆ ನಾಡದು ಎನ್ನದೇ ಮಹಾತ್ಮರ ಸಂಗ ಮಾಡಿಕೋ, ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ. ಹೊತ್ತು ಮತ್ತೆ ಸಿಗುವುದಿಲ್ಲ, ಮೊದಲ ಜ್ಞಾನ ಮಾಡಿಕೊ ಮನದೋಳ್, ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸುವವದೋಳ್, ಬಾಳ ಸರಳ ಇದು. ಸಂಸಾರ ಎಂಬುದು ಸುಳ್ಳಿನ ಸಂತೆ, ಇದರಾಗೇನೈತೆ ಮಕ್ಕಳಾಟ ಆಡುವಂತೆ, ಎಲ್ಲ ಸುಳ್ಳೈತೆ. ಸಂಸಾರ ಎಂಬುದು ಸುಳ್ಳಿನ ಸಂತೆ, ಇದರಾಗೇನೈತೆ ಮಕ್ಕಳಾಟ ಆಡುವಂತೆ. ಎಲ್ಲ ಸುಳ್ಳೈತೆ. ಆಟಗೂಟ ಚಂದಪ್ಪನ ಕೂಟ, ಹಿಡಿಸಿದಂಗೋ ಮಕ್ಕಳು ಆಟ. ಇದು ದೊಡ್ಡದು ದೊಡ್ಡವರಾಟ, ಬರಕಿಲ್ಲ ಅದಕ್ಕಿದಕ್ಕೂ ಏಟ. ವಿಚಾರ ಮಾಡಿ ಇನ್ನ ಸಂಸಾರ ಮಾಡು, ಮೊದಲ ಜ್ಞಾನ ಮಾಡಿಕೊ ಮನದೋಳ್, ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸುವವದೋಳ್, ಬಾಳ ಸರಳ ಇದು. ನಾಳೆ ನಾಡದು ಎನ್ನದೇ ಮಹಾತ್ಮರ ಸಂಗ ಮಾಡಿಕೋ, ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ.
ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋಧ ಇದು ಆಮೇಲೆ ಸಂಸಾರ ಸಾಗಿಸುವವದೋಳ್ ಬಾಳ ಸರಳ ಇದು ಕೋಟಿ ಕೋಟಿ ಗಳಿಸಿದ ಮಗು ಸುಖ ಎಲ್ಲೈತೆ ಇನ್ನು ಗಳಿಸಬೇಕಂದವನ ಬುದ್ಧಿ ಕೆಟ್ಟೈತೆ ಹೌದ ಕೋಟಿ ಕೋಟಿ ಗಳಿಸಿದ ಮಗು ಕಾಯಲ್ಲೈತೆ ಇನ್ನು ಗಳಿಸಬೇಕಂದವನ ಬುದ್ಧಿ ಕೆಟ್ಟೈತೆ ಇದು ಹೋಟೆಲ್ದಾಗಿನ ಊಟ ಬಿಟ್ಟ ಹೋಗಬೇಕು ಇಲ್ಲಿ ಪ್ಲೇಟ ಎಷ್ಟಿದ್ದರೂ ಇಲ್ಲೇ ಬಿಟ್ಟ ಹೋಗಬೇಕು ಮಾಡಿ ಊಟ ಒಯ್ಯಕ ಬಿಡುವುದಿಲ್ಲ ಹೋಟೆಲ್ ಮಾಲೀಕ ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋಧ ಇದು ಆಮೇಲೆ ಸಂಸಾರ ಸಾಗಿಸುವವದೋಳ್ ಬಾಳ ಸರಳ ಇದು ನಾಳೆ ನಾಡದು ಎನ್ನದೆ ಮಹಾತ್ಮರ ಸಂಗ ಮಾಡಿಕೋ ನಾಳೆ ಎಂಬುದು ಗ್ಯಾರಂಟಿ ಇಲ್ಲ ವಿಚಾರ ಮಾಡಿ ನೋಡಿಕೋ ಹೊತ್ತು ಮತ್ತೆ ಸಿಗುವುದಿಲ್ಲ ಮೊದಲ ಜ್ಞಾನ